ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅಣಬೂರು ಗೊಲ್ಲರಹಟ್ಟಿ ಗ್ರಾಮದ ಜ್ಞಾನ ವಿಕಾಸ ವಿದ್ಯಾಸಂಸ್ಥೆಯ ಶ್ರೀ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಮನೋಹರ್ ರೆಡ್ಡಿ ಹಿಟ್ಲರ್ ಆಡಳಿತ ನಡೆಸುತ್ತಿದ್ದು ಶಾಲೆಯಲ್ಲಿ ಶಿಕ್ಷಕರಿಲ್ಲದೆ ಮಕ್ಕಳ ಕಲಿಕೆಗೆ ಅಡ್ಡಿಯಾಗುತ್ತಿದೆ. ಆದ್ದರಿಂದ ಶಾಲೆಯನ್ನು ರದ್ದುಪಡಿಸಿ ಕೆಪಿಎಸ್ಸಿ ಶಾಲೆಯನ್ನಾಗಿ ಮಾಡಬೇಕು ಎಂದು ಅಣಬೂರು ಗ್ರಾಮಸ್ಥರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಒತ್ತಾಯಿಸಿದರು. ಇದೇ ವೇಳೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಲಾ ಸುಧಾರಣಾ ಸಮಿತಿಯ ಕಾರ್ಯದರ್ಶಿ ಟಿ ವೆಂಕಟೇಶ್ ಮಾತನಾಡಿದವರು, ಶ್ರೀ ಮಾರುತಿ ಗ್ರಾಮಾಂತರ ಪ್ರೌಢಶಾಲೆಗೆ ಗ್ರಾಮಸ್ಥರೇ ಜಾಗ ನೀಡಿದ್ದು ಶಾಲೆಯ ಬೆಳವಣಿಗೆಗೆ ಸಾಕಷ್ಟು ಒತ್ತು ನೀಡಲಾಗುತ್ತಿತ್ತು. ಕಳೆದ ವರ್ಷ 130 ವಿದ್ಯಾರ್ಥಿಗಳ ಹಾಜರಾತಿ ಇತ್ತು. ಆದರೆ ಈ ಬಾರಿ 97 ದಾಖಲಾತಿಯಾಗಿದೆ. ವಿದ್ಯಾರ್ಥಿಗಳು ದಾಖಲಾತಿ ಕುಸಿತ ಮನೋಹರ ರೆಡ್ಡಿ ಅವರ ದುರಾಡಳಿತವೇ ಕಾರಣವಾಗಿದೆ. ಸರ್ವ ಸಮುದಾಯದವರಿಂದ ರಚನೆಯಾಗಿದ್ದ ಶಾಲಾ ಆಡಳಿತ ಮಂಡಳಿ ಇದೀಗ ಮನೋಹರ ರೆಡ್ಡಿ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಸೀಮಿತವಾಗಿದೆ ಎಂದು ಆಪಾದಿಸಿದರು. ಇನ್ನು ಕಾರ್ಯದರ್ಶಿ ಮತ್ತು ಶಾಲಾ ಮುಖ್ಯ ಶಿಕ್ಷಕರ ನಡುವೆ ಹೊಂದಾಣಿಕೆ ಕೊರತೆಯಿಂದ ಶಾಲಾ ಆಡಳಿತ ವ್ಯವಸ್ಥೆ ಹಾಳಾಗಿದೆ. ಇವರಿಬ್ಬರ ಜಗಳದಲ್ಲಿ ಮಕ್ಕಳು ಕಲಿಕೆಯ ಮೇಲೆ ತುಂಬಾ ಪರಿಣಾಮ ಬೀರಿದೆ. ವಿನಾಕಾರಣ ಶಾಲೆಯ ಮುಖ್ಯ ಶಿಕ್ಷಕರನ್ನು ಹೊರಗಿಡಲಾಗಿದೆ. ಈಗ ಕೇವಲ ಒಬ್ಬ ಶಿಕ್ಷಕ ಮಾತ್ರ ಇದ್ದು 97 ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಲು ಹೇಗೆ ಸಾಧ್ಯ? ಹೀಗಾಗಿ ಶಾಲೆಯಲ್ಲಿ ವಿಷಯವಾರು ಶಿಕ್ಷಕರನ್ನು ನೇಮಕ ಮಾಡಬೇಕು. ಆಡಳಿತ ಮಂಡಳಿ ಸಮಿತಿಯನ್ನು ಹೊಸದಾಗಿ ರಚನೆ ಮಾಡಬೇಕು. ಇಲ್ಲವಾದರೆ ಸರ್ಕಾರ ಸಂಸ್ಥೆಯನ್ನು ರದ್ದುಪಡಿಸಿ ಕೆಪಿಎಸ್ಸಿ ಶಾಲೆ ಮಾಡಲು ಮುಂದಾಗಬೇಕು ಎಂದು ಆಗ್ರಹಿಸಿದರು. ಈಗ ಈ ಜ್ಞಾನ ವಿಕಾಸ ವಿದ್ಯಾ ಸಂಸ್ಥೆ ಏನಿದೆಯೋ ಇದು ಎಲ್ಲ ಸಮುದಾಯವನ್ನು ಕೂಡಿ ಮಾಡಿರುವಂತ ಸಂಸ್ಥೆ. ಇದು ಈ ಸಂಸ್ಥೆಯಲ್ಲಿ ಈಗ ಎಲ್ಲ ಹಳೆ ಸಮುದಾಯದವರು ಎಲ್ಲ ಹೊರಗಡೆ ಹಾಕ್ಬಿಟ್ಟು ಈಗ ಕಾರ್ಯದರ್ಶಿ ಮನೋಹರ್ ರೆಡ್ಡಿ ಅವರು ಅವರ ಕುಟುಂಬದವ್ರನ್ನೇ ಸದಸ್ಯರನ್ನಾಗಿ ಮಾಡಿಕೊಂಡು ಅವರು ಏಕತಾಮುಖವಾಗಿ ಇಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಹಿಂದೆ 2020 ತನಕ 19-20 ತನಕ ಎಲ್ಲ ಶಿಕ್ಷಕರಿದ್ದು ಎಲ್ಲ ಕ್ಲಾಸ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು. 2020ರಿಂದ ಒಬ್ಬೊಬ್ಬರೇ ವಯೋನಿವೃತ್ತರಾಗಿ ಶಿಕ್ಷಕರು ತೇರ್ಗಡೆ ಆಗಿರ್ತಾರೆ. ಅದಾದ ನಂತರ ಕಾರ್ಯದರ್ಶಿ ಅವರು ಕೆಲವೊಬ್ಬ ಶಿಕ್ಷಕರನ್ನು ಹೊಸದಾಗಿ ತುಂಬಿಕೊಂಡು ನೇಮಕಾತಿ ಇರುವಂತಹ ಶಾಲೆಗೆ ಬೇಕಾಗಿರೋ ಸಬ್ಜೆಕ್ಟ್ ಟೀಚರ್ನ ನೇಮಿಸ್ಕೊಂಡಿರ್ತಾರೆ. ಇದೇ ತರ ನಡ್ಕೊಂಡು ಹೋಗ್ತಾ ಇದೆ. ಸುಮಾರು ಒಂದು 2023-24 ಇದು ಚೆನ್ನಾಗಿ ನಡ್ಕೊಂಡೇ ಬಂದಿತ್ತು ಸರ್ ಶಾಲೆ. ಅಲ್ಲಿಂದ ಈಚೆ ಬಂದ್ಬಿಟ್ಟು 2023-24ರಿಂದ ಈಚೆ ಸರ್ಕಾರದಿಂದ ಯಾವುದೇ ರೀತಿ ಹೊಸ ಹುದ್ದೆಗಳು ಬಂದಿರೋದಿಲ್ಲ. ಆದ ಕಾರಣ ಇವರು ಗೆಸ್ಟ್ ಟೀಚರ್ ತಗೊಂಡು ಇದು ಮಾಡುವಾಗ ಕೆಲವೊಂದು ವಿಚಾರಗಳಲ್ಲಿ ಕಾರ್ಯದರ್ಶಿ ಮನೋಹರ್ ರೆಡ್ಡಿ ಅವರಿಗೂ ಮತ್ತು ಶಿಕ್ಷಕರಿಗೂ ಈಗ ಮುಖ್ಯ ಶಿಕ್ಷಕರ ಬಗ್ಗೆ ದೂರ ಹೇಳಿದ್ರು. ಆ ಥರ ನಾವು ಮುಖ್ಯ ಶಿಕ್ಷಕರ ಬಗ್ಗೆ ಏನಾದ್ರು ನಮಗೆ ದೂರ ಕನ್ಫರ್ಮ್ ಆದಲ್ಲಿ ನಾವು ಮುಖ್ಯ ಶಿಕ್ಷಕರು ಬೇಡ ಸರ್, ಯಾಕಂದ್ರೆ ನಮಗೆ ಒಳ್ಳೆ ಶಿಕ್ಷಣ ಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ SP ಸರ್ ಎಲ್ಲ ಬಂದ್ಬಿಟ್ಟು ನಾವು ಮಾತಾಡ್ತಿರೋದು. ದಯವಿಟ್ಟು ನಮ್ಗೆ ಒಳ್ಳೆ ಶಿಕ್ಷಣ ಕೊಡಿಸಿ ಅಂತಂದು ಅವ್ರಿಗೆ ಹೇಳಿದ್ವಿ. ಅವರು ಅದಾದ ನಂತರ ಆಯ್ತು ಅಂತಂದ್ಬಿಟ್ಟು ನಮ್ಮ ಮತ್ತೆ ಅವರ ಮಧ್ಯೆ ಒಂದು ಸಂಧಾನ ಆಯ್ತು. ಸಂಧಾನ ಅಂದ್ಬಿಟ್ಟು ಎಲ್ಲ ವಿಚಾರ ಇದು ಮಾಡಿದ್ಮೇಲೆ ಓಕೆ ಅಂತಂದು ಮಾಡ್ಕೊಂಡು ಹೋಗ್ತಾ ಇರೋ ಸುದೀರ್ಘವಾಗಿ ಚೆನ್ನಾಗಿ ನಡೀತಾ ಹೋಯ್ತು. 2024-25 ಮತ್ತೆ ಅತಿಥಿ ಶಿಕ್ಷಕನ ತೆಗೆದಾಕ ಉದ್ದೇಶಪೂರ್ವಕವಾಗಿ ಶಿಕ್ಷಕನ ತೆಗೆದಾಕಿದ್ರು. ಆ ಶಿಕ್ಷಕನ ತೆಗೆದಾಕಿದಾಗ ನಾವು ಅವ್ರಿಗೆ ಸರ್ ಈ ತರ ಮಾಡಬೇಡಿ, ಒಳ್ಳೆ ಶಿಕ್ಷಕರಿದ್ದಾರೆ ಅವರು, ನಿಮಗೆ ಒಳ್ಳೆ ಶಿಕ್ಷಕರ ಹಾಕಿ, ಇಲ್ಲಾಂದ್ರೆ ಆ ಶಿಕ್ಷಕನ ಮತ್ತೆ ವಾಪಸ್ ತಗೊಂಡ್ಬಿಟ್ಟು ನೀವು ಕ್ಲಾಸ್ ನಡ್ಸಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತಂದು ಅವರಲ್ಲಿ ಮನವಿ ಮಾಡ್ಕೊಂಡಿದ್ವಿ. ಆಗ ಒಬ್ಬ ಮಹಿಳೆ ಅನ್ನೋದು ನೋಡ್ದಲೆ ಯಾವ ಒಳ್ಳೆ ಅನ್ನೋ ರೂಪದಲ್ಲಿ ಅವ್ರಿಗೆ ಕೂಡ ಮಾತಾಡಿದ್ರು ಪೋಷಕರಿಗೆ, ಯಾರು ಕಾರ್ಯದರ್ಶಿಗಳು. ನಾವೆಲ್ಲ ಪೋಷಕರೆಲ್ಲ ಫೋನ್ ಮಾಡಿ ಇದು ಮಾಡಿದಾಗ ಸರ್ ಈ ತರ ಸಮಸ್ಯೆ ಇದೆ, ಬನ್ನಿ ಇಲ್ಲಿ ಬಂದು ಕೂತ್ಬಿಟ್ಟು ನಮಗೆ ನಿಭಾಯಿಸ್ಕೊಡಿ, ಶಿಕ್ಷಕನ ತುಂಬಿಕೊಡಿ, ದಯವಿಟ್ಟು ಮಾಡ್ಕೊಡಿ ಅಂತ ನಾವು ಅವ್ರಿಗೆ ಬಹಳ ಫೋನ್ ಮುಖಾಂತರ ಕರೆ ಮಾಡಿ ಕೇಳಿದಾಗ ಆ ಕೂಡ ಅಸಭ್ಯ ವರ್ತನೆ ಮಾಡಿರೋ. ಅದಾದ ನಂತರ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟು ನಾವು ಅವ್ರ ಮನೆ ಮುಂದೆ ಹೋಗಿ ಧರಣಿ ಕೂರ್ತಿದ್ವಿ. 2024-25ರಲ್ಲಿ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಧರಣಿ ಕೂತು ಸರ್ ದಯವಿಟ್ಟು ನಮಗೆ ಅತಿಥಿ ಶಿಕ್ಷಕರನ್ನಾಗ್ಲಿ ನೇಮಿಸ್ಬಿಟ್ಟು ನಮ್ಮ ವಿದ್ಯಾಭ್ಯಾಸವನ್ನು ಕುಂಠಿತಗೊಳಿಸಲಿ, ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಡ್ಬೇಕು, ದಯವಿಟ್ಟು ಬರ್ಬೇಕು. ಮಾನ್ಯ ಶಾಸಕರು ಕೂಡ ಇದರಲ್ಲಿ ಬಂದ್ಬಿಟ್ಟು ಅವರು ಕೂಡ ಸರ್ ದಯವಿಟ್ಟು ಮಕ್ಕಳ ವಿದ್ಯಾಭ್ಯಾಸ ಜೊತೆಗೆ ನೀವು ಆಟ ಆಡಬೇಡಿ, ಚಲ್ಲಾಟ ಆಡಬೇಡಿ, ಬನ್ನಿ ಅಂತಂದ್ರೆ ನಾನು ದೊಡ್ಡ ಜಮೀನ್ದಾರ, ನಾನು ಆ ತರ ಇದ್ದೀನಿ ಈ ತರ ಇದ್ದೀನಿ ಅಂತಂದ್ಬಿಟ್ಟು ಅವ್ರು ಇದುವರೆಗೂ ಶಾಲೆಗಾಗ್ಲಿ ಬರ್ಲಿಲ್ಲ. ಅದಾದ್ಮೇಲೆ ಮಾನ್ಯ ಶಿಕ್ಷಕರ ಒಂದು ಇದ್ರ ಮೇಲೆಗೆ ಒತ್ತಾಯದ ಮೇರೆಗೆ ಬಂದ್ಬಿಟ್ಟು ಶಾಲೆಯಲ್ಲಿ ಸುಮಾರು
ಒಂದು 3-4 ತಾಸು ಕೂತ್ರು ಆ ವ್ಯಕ್ತಿ ಯಾವುದೇ ರೀತಿ ಚೇಂಜಸ್ ಆಗುತ್ತರ ಇಲ್ಲ. ಆ ವ್ಯಕ್ತಿ ಏನಪ್ಪ ಅಂದ್ರೆ ಹಿಟ್ಲರ್ ಸರ್ಕಾರ ಅವ್ರದೇ ಫ್ಯಾಮಿಲಿ ಇದು ಕಮಿಟಿ ಆಗಿದ್ದು ಸರ್ವ ಒಂದು ಇದು ಸಮುದಾಯಗಳಿಂದ ಒಂದು ಕಮಿಟಿ ಆಗಿರೋದು. ಈ ಕಮಿಟಿ ಬಂದ್ಬಿಟ್ಟು ಈಗ ಅವರು ಬರೀ ಫ್ಯಾಮಿಲಿ ಟ್ರೀ ಆಗಿದೆ. ಇದು ಅವರ ಅಣ್ಣನ ಹೆಂಡತಿ, ಅವರ ತಮ್ಮ, ಅಣ್ಣನ ಮಗಳು, ಅವರ ಮಗ, ಇವರೇ ಎಲ್ಲ ಸದಸ್ಯರು. ಹಳೆಯ ಕಮಿಟಿ ಏನೈತೆ ಅವನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟು ಇವರು ಅವ್ರದೇ ಆದ ಒಂದು ಕಮಿಟಿ ಮಾಡ್ಕೊಂಡ್ಬಿಟ್ಟು ಅವರ ಆಡಿದ್ದೇ ಆಟ, ಅವ್ರದೇ ಒಂದು ಸರ್ವೋತ್ತಮ, ಯಾವುದೇ ಒಂದು ನಿರ್ಧಾರ ಇಲ್ಲದೆ ಅವ್ರದೇ ಒಂದು ಏಕ ನಿರ್ಧಾರ ತಗೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ಚಲಾಟ ಆಡ್ತದೆ. ದಯವಿಟ್ಟು ಇದೊಂದು ಕೊರತೆಯನ್ನು ನೀಗಿಸ್ಬೇಕಂತಂದು ನಾವು ಈಗ BO ಆಫೀಸಿಗೆ ಸಾಕಷ್ಟು ಬಾರಿ ಮನವಿ ಕೊಟ್ಟಿದೀವಿ. ಅವರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇವತ್ತು ಕೂಡ ನಾವು ನೋಟಿಸ್ ಇದು ಒಂದು ಲೆಟರ್ ಕೊಟ್ಟು ಮತ್ತೆ ನಮಗೆ ಆದಷ್ಟು ಬೇಗ ಆ ಸಂಸ್ಥೆ ಆಡಳಿತ ನಡೆಸಕ್ಕೆ ಆಗದೇ ಇದ್ರೆ ದಯವಿಟ್ಟು ನಮಗೆ ಒಂದು KPS ಶಾಲೆಯನ್ನು ಮಾಡ್ಕೊಡ್ಬೇಕು ಅಂತಂದು ಮನವಿ ಮಾಡ್ಕೊಡ್ಬೇಕಂತಂದು ಮನವಿ ಲೆಟರ್ ಕೂಡ ಕೊಟ್ಟು ಬಂದಿದ್ವಿ. ದಯವಿಟ್ಟು ಇದನ್ನ ಎಲ್ಲಾ ಸಮಾಜಕ್ಕೆ ಸೇರಿಸ್ಕೊಂಡು ಮಾಡಿದ್ರೆ, ಆಡಳಿತ ಚೇಂಜ್ ಮಾಡಿದ್ರೆ ಮಾತ್ರ ಈ ಪರಿಹಾರ ಸಿಗುತ್ತದೆ ಅಂತಂದು ನಮ್ಮ ಒಂದು ಭಾವನೆ. ಮತ್ತೆ ಇವರು ಆಡಳಿತವನ್ನು ಚೇಂಜ್ ಮಾಡದಲ್ಲೇ ಇದ್ದಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ತುಂಬಾ ಹಿನ್ನಡೆ ಆಗುತ್ತದೆ ಅಂತಂದು ನಮ್ಮ ಒಂದು ಅಭಿಪ್ರಾಯ ಆಗಿರುತ್ತದೆ. ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ ಕಾರ್ಯದರ್ಶಿಗಳು ನಿಮ್ಮ ಆಡಳಿತವನ್ನು ಚೇಂಜ್ ಮಾಡಿ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಲ್ಲ ಶಿಕ್ಷಕರನ್ನು ನೇಮಿಸಿಕೊಳ್ಳಿ. ಈಗ ಸರ್ಕಾರದ ಆದೇಶದಂತೆ ಹುದ್ದೆಗಳಿಲ್ಲ ಅನ್ನೋ ಅತಿಥಿ ಶಿಕ್ಷಕರನ್ನ ಹಾಕಿ ಬಿಟ್ಟಾಯ್ತವೆ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ. ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ, ನಮ್ಮ ಅಣಬೂರು ಗ್ರಾಮದ ಕೇಂದ್ರ ಬಿಂದು ಆಗಿದ್ದು ಇಲ್ಲಿ ನಮಗೆ ಒಂದು KPS ಶಾಲೆ ಹಾಕ್ಬೇಕಂತಂದು ನಾವು BO ಶಿಕ್ಷಣಾಧಿಕಾರಿಗೆ ಮನವಿ ಮಾಡ್ತೀವಿ ಮತ್ತು ನಮ್ಮ ಶಾಸಕರಿಗೂ ಮನವಿ ಮಾಡ್ತಿದ್ವಿ. ದಯವಿಟ್ಟು ನಮ್ಮ ಒಂದು ಕೂಗು ನಮಗೆ ಇಲ್ಲಿ ಒಂದು ಉತ್ತಮ ವಿದ್ಯಾಭ್ಯಾಸ ಕೊಡಿಸಬೇಕು, ನಮ್ಮ ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಡ್ಬೇಕಂತಂದು ನಮ್ಮ ತಮ್ಮಲ್ಲಿ. ಇದೇ ವೇಳೆ SBC ಗೌರವಾಧ್ಯಕ್ಷ ಶರಣಪ್ಪ ಮಾತನಾಡಿದವರು, ಶಾಲೆಯ ಮುಖ್ಯ ಶಿಕ್ಷಕ ಮತ್ತು ಸಹ ಶಿಕ್ಷಕರ ಸಂಬಳದಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಗೌರವ ಧನವನ್ನು ನೀಡಲಾಗುತ್ತಿತ್ತು. ಕಳೆದ ವರ್ಷ ಉತ್ತಮ ಫಲಿತಾಂಶ ಬಂದಿತ್ತು. ಆದರೆ ಇದೀಗ ಶಿಕ್ಷಕರಿಲ್ಲದೆ 2 ತಿಂಗಳಾದರೂ ತರಗತಿಗಳು ನಡೆಯುತ್ತಿಲ್ಲವೆಂದು ವಿದ್ಯಾರ್ಥಿಗಳು ನೋವು ವ್ಯಕ್ತಪಡಿಸಿದ್ದಾರೆ. ಆದರೆ ಕಾರ್ಯದರ್ಶಿ ಮನೋಹರ್ ರೆಡ್ಡಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತರಲಾಗಿದೆ. ಆದರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ಮೌನಕ್ಕೆ ಶರಣಾಗಿದ್ದಾರೆ. ಹೀಗೆ ಮುಂದುವರೆದರೆ ಉಗ್ರ ಹೋರಾಟ ನಡೆಸಲಾಗುವುದು. ನಮ್ಮ ಎಲ್ಲ ಮಕ್ಕಳನ್ನು ಶಾಲೆಯಿಂದ ಬಿಡುಗಡೆಗೊಳಿಸಿ ಸರ್ಕಾರಿ ಶಾಲೆಗೆ ಸೇರಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹಿಂದಿನ ವರ್ಷದಿಂದನೂ ಉಗ್ರ ಹೋರಾಟ ಮಾಡಿಕೊಂಬಂದು ಅಲ್ಲಿಗೂ ನೀವು ಶಾಲೆಯನ್ನು ಯಾವ ಥರ ನಡೆಸ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ ಅಂತೇಳಿ ಮುಖ್ಯ ಗುರುಗಳಿಗೆ ನಾವು ಇದಾಕಿದಾಗ ಅವ್ರದ್ದೇ ಆದಂಥ ಅನುದಾನ, ಅವ್ರದ್ದೇ ಆದಂಥ ಅತಿಥಿ ಶಿಕ್ಷಕರಿಗೆ ಗೌರವಧನ ಅವರೇ ಶಿಕ್ಷಕರೇ ನಿಭಾಯಿಸಿ ಅವರು ಹಿಂದಿನ ವರ್ಷ ಒಳ್ಳೆ ರಿಸಲ್ಟನ್ನು ಕೊಟ್ಟರು. ಅಂದರೆ ನಮ್ಮ SBC ಮತ್ತು ಗ್ರಾಮಸ್ಥರ ಮಾತಿನ ಮೇರೆಗೆ ಅಲ್ಲಿಂದ ಇದುವರೆಗೂ ಈಗ ಕಳೆದ 2 ತಿಂಗಳಾದರೆ ನಿನ್ನೆ ಅಂದರೆ ಗುರುವಾರ ದಿವಸ ಮಕ್ಕಳು ಕೂಡ SBC ಸದಸ್ಯರು ಮತ್ತು ಅಧ್ಯಕ್ಷರು ಗೌರವಾಧ್ಯಕ್ಷರು ಮನೆ ಮುಂದೆ ಬಂದು ನಮಗೆ ಇದುವರೆಗೂ ಮ್ಯಾಥಮೆಟಿಕ್ಸ್ ಮೇಷ್ಗಳು ಸರಿಯಾಗಿ ಬರ್ತಾ ಇಲ್ಲ, ಮತ್ತು ಸೈನ್ಸ್ ಟೀಚರ್ಗಳಿಲ್ಲ, ನಮಗೆ ಇದುವರೆಗೂ ಪಾಠ ಪ್ರವಚನ ನಡೀತಿಲ್ಲ ಅಂತ ಬಂದಾಗ ನಾವು ಕೂಡ ಇದು ಮಾಡಿದ್ದೀವಿ. ಅದಕ್ಕೂ ಮುಂಚೆ ಮುಖ್ಯ ಗುರುಗಳನ್ನು ನೀವು SBCರು ಮತ್ತು BO ಸಾಹೇಬರು ಇದು BO ಸಾಹೇಬರಿಗೆ ಲಂಚವನ್ನು ಸ್ವೀಕರಿಸಿದ್ದಾರೆ. ಮಾಸ್ಟರ್ಗಳ ಪರವಾಗಿ ಮಾತಾಡ್ತಾರೆ, ಗ್ರಾಮಸ್ಥರ ಪರವಾಗಿ ಮಾತಾಡ್ತಾರೆ, BO ಸಾಹೇಬರಿಗೆ ಅಂತ ಅಪವಾದನ ಹೊರಿಸಿದ್ದಾರೆ. ಮತ್ತೆ ನಾವು SBC ಕಮಿಟಿಯವರು ಮುಖ್ಯ ಗುರುಗಳು ನಮ್ಮನ್ನ ಪಾರ್ಟಿಗೆ ಅಲ್ಲಿ ಕರ್ಕೊಂಡೋಗಿ ನಿಮ್ಗೆ ಇದು ಮಾಡಿದ್ದಾರೆ. ಆ ನಂತರ ನಿಮ್ಮನ್ನ ಸುಳ್ಳು ದೂರುಗಳು ಮತ್ತೆ ನೀವು ಯಾವ ಥರ ಅವರಿಗೆ ನಿಮ್ಮ ಸಸ್ಪೆಂಡ್ ಮಾಡೋ ಕಾರಣ ನೀವು ಬಿಸಿ ಬಿಡದ ಅಕ್ಕಿ ಮಾರಿದಿರಿ. ಆಮೇಲೆ ನೀವು ಮಕ್ಕಳನ್ನ ಕರ್ಕೊಂಡು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಳಸ್ಕೊಂಡಿದ್ದೀರಿ ಅಂತ ಹೇಳಿ ಅವರಿಗೆ ಯಾರು ಮುಖ್ಯ ಗುರುಗಳಿಗೆ ನೋಟಿಸ್ ಕೊಟ್ಟಾರೆ. ನಾವು ಕೇಳಿದಾಗ ಸಸ್ಪೆಂಡ್ ಅಂತ ಅವರು ಕೊಟ್ಟಾರೆ. ಇದು ಸರ್ಕಾರದ ಕಾನೂನು ಪ್ರಕಾರ ಅವರು ಸಸ್ಪೆಂಡ್ ಮಾಡೋಕ್ಕೆ ಯಾವುದೇ ಥರ ಹಕ್ಕಿಲ್ಲ. ಯಾಕಂದರೆ ಅದು ಇವರು ಏನು ಸೆಕ್ರೆಟರಿಗಳು ಸಂಬಂಧಪಟ್ಟ ಇಲಾಖೆಯವರಿಗೆ ಕೊಡ್ಬೇಕು. ಯಾಕಂದರೆ ಸಂಬಳ ಸಂಬಂಧಪಟ್ಟ ಇಲಾಖೆಯವ್ರು ಕೊಡ್ತಾರೆ ಅವರಿಗೆ, ಯಾರಿಗೆ ಶಿಕ್ಷಕರಿಗೆ. ಆದರೆ ಇವರು ಸಸ್ಪೆಂಡ್ ಅಂತ ಮಾಡೋಕ್ಕೆ ಇವರು ಲೋಪದೋಷಗಳು ಕಂಡಿದ್ರೆ ಮಾತ್ರ. ನಾವು ಕಳೆದ ವರ್ಷ ಇದು ಯಾವುದು ಈ ಥರ ಅಕ್ಕಿ ಕತ್ತಿದ್ದಾರೆ ಆ ಥರ ಅಂತ ನಾವು SBC ಕಮಿಟಿ ಕರೆದು ಅವ್ರನ್ನ ಕೇಳಿದಾಗ ಕೆಲವು ಶಿಕ್ಷಕರು ಏನು ಹೇಳಿದ್ರು, ಆ ಬಿಸಿ ಊಟದ ಅಡಿಗೆಯನ್ನು ಕೇಳಿದಾಗ ಯಾವುದೇ ಥರ ಇವತ್ತಿಗೂ ಒಂದು ಅಕ್ಕಿ ಹೋಗಿಲ್ಲ ಏನಿಲ್ಲ, ನಿಮ್ಮ ಗಮನಕ್ಕೆ ಬಂದು. ಅದು ಯಾವ ಥರ ಅಂದರೆ ಕೊರೋನಾ ಬಂದ ಟೈಮ್ನಲ್ಲಿ 8th 9th ಮಾತ್ರ ಅಕ್ಕಿ ಬರ್ತಿದ್ವಂತೆ, SSLC ಬಂದಿಲ್ಲ. ಆವಾಗ ಮಕ್ಕಳಿಗೆ ಒಬ್ರಿಗೊಬ್ರು ಒಂದಾಕತ್ತಂತ ಈ ಶಿಕ್ಷಕರು
ಅಕ್ಕಿಯಿಂದ ಬೇರೆ ಶಾರ್ಟೇಜ್ ಬಂದಾಗ ಪ್ರೈಮರಿ ಸ್ಕೂಲಲ್ಲಿ ಮತ್ತು ಸೊಸೈಟಿಯಲ್ಲಿ ಅಲ್ಲಿ ತಂದ ಅಕ್ಕಿಗಳನ್ನು ಅವರ ಕಾರ್ನ್ಯಾಗ ಅಥವಾ ಕ್ರಾಫ್ಟ್ ಟೀಚರ್ ಮುಖಾಂತರ ಕಳಿಸಿದ್ದಾರೆ. ಆ ಕಳಿಸಿದ್ದ ಇವರು ಪ್ರೆಸರ್ ಹಾಕಿದಾಗ ಇಬ್ಬರು ಶಿಕ್ಷಕರು ಇಲ್ಲ ತಗೊಂಡೋಗಿದ್ದು ನಿಜ. ಮತ್ತು ನಮ್ಮ ಇವರು ಹೇಳಿದಂಗೆ ಗೌತಮ್ ಅವರು ಬಂದು ಈ ಥರ ಎಲ್ಲ ಪ್ರಚಾರ ಮಾಡಿದ್ದಾರೆ ಸೆಕ್ರೆಟರಿ ಮುಂದೆ. ಆಗ ಅದು ಅವ್ರು ಏನು ಹೇಳಿದ್ದಾರೆ, ನನಗೆ ಪ್ರೂಫ್ ಮಾಡಿರಿ ಅಂತ ಕೇಳಿದಾಗ ನಮ್ಮ ಎಲ್ಲ SBC ಸದಸ್ಯರ ಸಮ್ಮುಖದಲ್ಲಿ ಇವರು ಇಲ್ಲ ನಮಗೆ ಒತ್ತಡ ಏರಿದ್ರು ನಾವು ಅದಕ್ಕೆ ಕೇಳಿದ್ವಿ. BC ಹುಡ್ದಾರು ಮಾತ್ರ ಅವ್ರು ಹೇಳಿದ್ರು ಇಲ್ಲ ಯಾವುದೇ ಥರ ಏನು ಹೊರಗೆ ಒಂದು ಅಕ್ಕಿನೂ ಹೋಗಿಲ್ಲ ಮತ್ತು ಹೊರಗಡೆ ತಂದವನು ವಾಪಸ್ ಕೊಡಲೇಬೇಕಲ್ಲ ಕೊಟ್ಟು ಬಂದಿದ್ದೀವಿ ಅಂತ. ನಮಗೆ ಗೊತ್ತಿದ್ದಂಗೆ ಪ್ರೈಮರಿ ಸ್ಕೂಲಿಗೆ ಮತ್ತು ಗೊಲ್ರಟ್ಟಿ ಶಾಲೆಗೆ ಸೊಸೈಟಿಗೆ ಇವ್ರಿಗೆ ವಾಪಸ್ ಆಮೇಲೆ ಇಲ್ಲಿ ಗುರುಸಿದ್ದಗೌಡ ನಗರ ಅವರಿಗೂ ಕೂಡ ಅವರು ಎಲ್ಲೆಲ್ಲಿ ತಂದಿದ್ರೆ ಅವ್ರಿಗೆ ವಾಪಸ್ ಕೊಟ್ಟು ಬಂದ್ರೆ ನಿಜ ಸತ್ಯ. ಅದನ್ನ ಒಪ್ಪಿಕೊಂಡ್ರು ಮುಖ್ಯ ಗುರುಗಳು. ಈ ರೀತಿ ಇದು ನಡೆದಕ್ಕಂತ ಬಂದು ಈಗ ನೀವು ಅವ್ರದ್ದು ಯಾವಾಗ ನಾವು ಅವ್ರ ಪರವಾಗಿ ಮಾತಾಡಿದ್ವೋ ಇಲ್ಲ ನೀವು ಅವ್ರ ಹತ್ರ ಅಲ್ಲಿ ಪಾರ್ಟಿ ಕರೆದು ಪಾರ್ಟಿ ಇಟ್ಟಿದ್ದಾರೆ ಅವ್ರಿಗೆ ಅನ್ನ ತಿನ್ಸಿದ್ದಾರೆ ಇರುತ್ತಾ ಅದಕ್ಕೆ ಅವ್ರ ಪರವಾಗಿ ಮಾತಾಡ್ತಾರೆ. ನಮಗೆ ಯಾವುದೋ ಪಾರ್ಟಿ ಬೇಕಲ್ಲ ಏನು ಬೇಕಾಗಿಲ್ಲ. ನಮ್ಮ ಶಾಲೆಯಲ್ಲಿ ಬಡ ಮಕ್ಕಳು ಇರುವುದರಿಂದ ಅವರಿಗೆ ಉನ್ನತವಾದ ಶಿಕ್ಷಣ ಬೇಕು, ಒಳ್ಳೆ ಶಿಕ್ಷಕರು ಬೇಕು. ಇಲ್ಲ ಎಂದರೆ ಅವರು ನಮಗೆ ಮಕ್ಕಳ ಹಕ್ಕುಗಳ ಮೇಲೆ ಇವರು ಇದು ಮಾಡ್ತಾ ಇದ್ದಾರೆ. ಅವರು ಮಕ್ಕಳ ಮೇಲೆ ಇದು ಮಾಡ್ತಾ ಇದ್ದಾರೆ. ಆದ ಎಮರ್ಜೆನ್ಸಿ ಅವ್ರು ಏನಾದ್ರೂ ಇನ್ನೂ ಅರ್ಥಕೊಂಡು ಒಳ್ಳೆ ಶಿಕ್ಷಕರನ್ನು ಕೊಟ್ಟರೆ ಸರಿ. ಇಲ್ಲ ಅಂದರೆ ಇದನ್ನು ನಾವು ಮೇಲೆ ಇನ್ನೂ ಹೋರಾಟ ಮಾಡಿ ಉಗ್ರ ಹೋರಾಟ ಮಾಡಲು ನಾವು ಪ್ರತಿಯೊಬ್ಬರು ಮತ್ತು ಗ್ರಾಮ. ಇದೇ ವೇಳೆ SBC ಸದಸ್ಯ ರಂಗಸ್ವಾಮಿ ಮಾತನಾಡಿದವರು, ಕಳೆದ ವರ್ಷ ಸಮಸ್ಯೆಯಾಗಿದ್ದಾಗ ಅಣಬೂರು ಗ್ರಾಮಸ್ಥರು ನೂರಾರು ಶಾಲಾ ವಿದ್ಯಾರ್ಥಿಗಳು ಕಾರ್ಯದರ್ಶಿ ಮನೋಹರ್ ರೆಡ್ಡಿ ಅವರ ಮನೆಯ ಮುಂಭಾಗ ದಿನವಿಡೀ ಪ್ರತಿಭಟನೆ ನಡೆಸಲಾಗಿತ್ತು. ಸ್ಥಳಕ್ಕೆ ಶಾಸಕ ಬಿ ದೇವೇಂದ್ರಪ್ಪ ಭೇಟಿ ನೀಡಿ ಪ್ರತಿಭಟನೆಯ ಪರವಾಗಿ ನಿಂತಿದ್ದರು. ಆದರೆ ಅಷ್ಟೆಲ್ಲ ನಡೆದ್ರೂ ತಮಗೇನು ಪರಿವೇ ಇಲ್ಲವೆಂಬಂತೆ ವರ್ತಿಸುತ್ತಿದ್ದಾರೆ. ಇವರ ದುರಹಂಕಾರದಿಂದ ವಿದ್ಯಾರ್ಥಿಗಳು ಶಿಕ್ಷಣದ ಭವಿಷ್ಯ ಹಾಳಾಗುತ್ತಿದೆ ಎಂದರು. ಶಾಲೆಯ ಶಿಕ್ಷಕರ ಕೊರತೆ ಸುಮಾರು 1 ವರ್ಷದ ಹಿಂದೆ ಪ್ರತಿಯೊಂದು ಶಾಲೆಯ ಪೋಷಕರು ಇತ್ತು, ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರು ಎಲ್ಲರೂ ಸೇರಿ ಶಾಲೆ ಕುಂದುಕೊರತೆಯ ಸಮಸ್ಯೆ ಬಂದಾಗ ಎಲ್ಲರೂ ಸಹ ಒಗ್ಗೂಡಿ ಒಂದು ತೀರ್ಮಾನ ತಗೊಂಡಿದ್ವಿ. ತದನಂತರ ಮಾನ್ಯ ಶಾಸಕರ ಗಮನಕ್ಕೂ ಬಂದಿತ್ತು. ತಾಲೂಕು ಮಟ್ಟದಲ್ಲಿ ವಿದ್ಯಾರ್ಥಿಗಳು ಶಾಲೆಯ ಕಾರ್ಯದರ್ಶಿಯ ಮನೆಯ ಮುಂದೆ ಧರಣಿನೂ ಸಹ ಮಾಡಿದ್ವಿ. ಅಲ್ಲಿಂದ ಸಹ ನಮಗೆ ಯಾವುದೇ ಒಂದು 2 ತಿಂಗಳು ಮಾತ್ರ ಶಾಲೆಯ ಸಮಸ್ಯೆ ಬರದ ಹಾಗೆ ನಡೆದು ಹೋಯಿತು. ತದನಂತರ ಯಥಾಸ್ಥಿತಿ ಶಿಕ್ಷಕರು ಕೊರತೆ ಮತ್ತೆ ಸಮಸ್ಯೆ ಸ್ಟಾರ್ಟ್ ಆಯಿತು. ಆ ಸಂದರ್ಭದಲ್ಲಿ ಸುಮಾರು 4 ಸಬ್ಜೆಕ್ಟಿಗೆ ಸಹ ಶಿಕ್ಷಕರಿಲ್ಲ. ಆದರೂ ಸಹ ಶಾಲೆಯ ಮುಖ್ಯೋಪಾಧ್ಯಾಯರು ತಮ್ಮ ಸ್ವಂತ ಸ್ಯಾಲರಿಯಿಂದನೇ ಸಹ ಗೆಸ್ಟ್ ಟೀಚರಿಗೆ ಸ್ಯಾಲರಿ ಕೊಟ್ಟು ಶಾಲೆಯನ್ನು ಮುನ್ನಡೆಸ್ತಾ ಬಂದರು. ತದನಂತರ ಮತ್ತೆ ಶಾಲೆ ಪ್ರಾರಂಭವಾದ ತಕ್ಷಣ ಶಾಲೆ ಇರ್ತಕ್ಕಂಥ ಮುಖ್ಯ ಶಿಕ್ಷಕರನ್ನು ಕಾರ್ಯದರ್ಶಿ ಮತ್ತು ಮುಖ್ಯ ಶಿಕ್ಷಕರ ನಡುವಿನ ಸಮಸ್ಯೆಯಿಂದಾಗಿ ಶಾಲೆಯಿಂದ ಹೊರಗೆ ಹಾಕಿದ್ದಾರೆ ಮುಖ್ಯ ಶಿಕ್ಷಕರನ್ನು. ಅವರಿಬ್ಬರ ವಿಚಾರದಲ್ಲಿ ಶಾಲೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಶಾಲೆ ಮಕ್ಕಳ ಮೇಲೆ ಸುಮಾರು ಶಿಕ್ಷಣದ ಕೊರತೆ ಸಹ ಆಗ್ತಾ ಇದೆ. ಅಂದ ಕಾರಣ ನಮಗೆ ಶೀಘ್ರದಲ್ಲಿ ಶಾಲಾ ಶಿಕ್ಷಕರನ್ನು ನೇಮಕ ಮಾಡಬೇಕು. ಇಲ್ಲಾಂದರೆ ಕಾರ್ಯದರ್ಶಿ ನಮಗೆ ಒಪ್ಪಿಗೆ ಕೊಡದೇ ಇದ್ದರೆ ನಾವು KPSC ಶಾಲೆಯ ತರಕ್ಕೆ ನಾವು ಊರಿನ ಗ್ರಾಮಸ್ಥರು ಮತ್ತು ಪೋಷಕರು ಸಹ ರೆಡಿ ಇದ್ದೀವಿ. ನಾವು ಶಾಸಕರೊಂದಿಗೆ ಮನವಿ ಸಹ ನಾವು ಮಾಡ್ತೀವಿ ಒಂದು 3 ದಿನಗಳ ನಂತರ. ಮತ್ತೆ ಶಾಸಕರು ಈ ಸಂದರ್ಭದಲ್ಲಿ SBC ಅಧ್ಯಕ್ಷ ಕೆ ಚಂದ್ರಪ್ಪ, ಸದಸ್ಯರಾದ MS ಬಸವರಾಜ್, ಕೆ ಚೆನ್ನಪ್ಪ, S ರಂಗಸ್ವಾಮಿ, ನಾಗೇಂದ್ರಪ್ಪ, ಬಾಲಪ್ಪ, ಪೋಷಕರಾದ ರೂಪಾವತಿ, ಮಹಾಲಿಂಗಪ್ಪ, ರೂಪಾ, ಮಹೇಶ್, ರವಿಕುಮಾರ್, ಬಸವರಾಜ್ ಸೇರಿದಂತೆ ಮತ್ತಿತರರಿದ್ದರು. ಸರ್ ಈಗ 4 ಹಿಂದಿನ ವರ್ಷ ಪೂರ ಚೇರುಗಳ 3 ದಿನ ಹಿಂದಿ ಟೀಚರ್ ಒಬ್ರು ಇಂಗ್ಲಿಷ್ ಇದೆ. ಆಲ್ರೆಡಿ ಇಂಗ್ಲಿಷ್ ಟೀಚರ್ನ ಒಬ್ಬರೇ ಈಗ ಬೇಕಾಗಿರೋ ಬೇರೆ ಟೋಟಲ್ ಸಬ್ಜೆಕ್ಟ್ ವಿಷಯವರು